ನಮಸ್ತೆ, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನೋಡಿ, ದೊಡ್ಡ ಬಂಗುಡೆಯಲ್ಲಿ ನಾನೊಂದು ತುಂಬ ರುಚಿಯಾದಂತಹ ಬಂಗುಡೆಯ ಪದಾರ್ಥ ಅಂದರೆ ಬಂಗುಡೆ ಕರಿ ಮಾಡಿ ತೋರಿಸ್ತಾ ಇದ್ದೇನೆ. ಬಂಗುಡೆ ಸಾರು ಅಂತ ಸಹ ಹೇಳ್ತೇವೆ. ತುಂಬ ರುಚಿಯಾಗಿರ್ತದೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಷ್ಟೇ ಅಲ್ಲ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನಿಲ್ಲಿ 1 kg ಅಷ್ಟು ಅಂದರೆ ಒಂದು 6 ಬಂಗುಡೆ ಇದೆ, ದೊಡ್ಡದಾದದ್ದು. ಇಷ್ಟು ದೊಡ್ಡ ಬಂಗುಡೆ ಸಿಕ್ಕಿದರೆ ಈ ರೀತಿಯ ಕರಿ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ, ಸಾರು ಮಾಡಲಿಕ್ಕೆ. ತುಂಬ ದೊಡ್ಡ ಬಂಗುಡೆ ಇದು, ಫ್ರೆಶ್ ಕೂಡ ಇದೆ. ಹಾಗಾಗಿ ಈ ರೀತಿಯ ಒಂದು ಬಂಗುಡೆ ಗಸಿ ಮಾಡುವಂಥ ಮನಸ್ಸಾಯಿತು. ಇದು ನೋಡಿ, ನನ್ನ ಬೆಕ್ಕು ಚೀಕು ಯಾವಾಗ ಮೀನು ಮಾಡ್ತೇನೆ ಅಂತ ಕಾಯ್ತಾ ಇದೆ. ತುಂಬ ಇಷ್ಟ ಇದಕ್ಕೆ ಮೀನು. ಇನ್ನೊಬ್ಬ ನೋಡಿ, ನಮ್ಮ ರಾಕ್ಸಿ ಅಂತ ಕಾಯ್ತಾ ಇದ್ದಾನೆ. ಮೀನಂದರೆ ಇಷ್ಟ, ತುಂಬ ಫ್ರೈ ಮಾಡಿದ್ದೆಲ್ಲ ಅಂದರೆ ಭಾರಿ ಇಷ್ಟ. ಒಂದು ಬಾಣಲೆಗೆ ನಾನಿಲ್ಲಿ 1 ಚಮಚದಷ್ಟು ಎಣ್ಣೆ ಹಾಕಿದ್ದೇನೆ, ತೆಂಗಿನ ಎಣ್ಣೆ. ಇದಕ್ಕೆ ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ತೆಳುವಾಗಿ ಕಟ್ ಮಾಡಿದ್ದೇನೆ. 1-1.5 ಇಂಚಿನಷ್ಟು ದೊಡ್ಡದಾದ ಶುಂಠಿ ಮತ್ತು ಕಾಯಿ ಮೆಣಸು, ಒಂದು 8 ರಿಂದ 9 ಬೆಳ್ಳುಳ್ಳಿ. ಇದನ್ನು ನೋಡಿ, ಮೊದಲನೇದಾಗಿ ನಾನೀಗ ಈರುಳ್ಳಿಯನ್ನು ಹಾಕಿ ಹುರಿತೇನೆ. ಸ್ವಲ್ಪ ಹುರಿದ್ರೆ ಸಾಕು. ಕರಿಬೇವು ಸಹ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಬಾಡಿದರೆ ಸಾಕು ಅಷ್ಟೇ, ತುಂಬ ಫ್ರೈ ಆಗೋದು ಬೇಡ, ಮತ್ತು ಸಿಹಿ ಆಗ್ತದೆ ಪದಾರ್ಥ. ಅದಕ್ಕೋಸ್ಕರ 2 ಸಣ್ಣ ಚಮಚದಲ್ಲಿ ನಾನು ಕೊತ್ತಂಬರಿ ಬೀಜ, ಅದೇ ಚಮಚದಲ್ಲಿ ಅಂದರೆ ಟೀಸ್ಪೂನ್, ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ, ಮತ್ತು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಕರಿಮೆಣಸು, ಮತ್ತು ಅರ್ಧ ಟೀ ಸ್ಪೂನ್ನಷ್ಟು ಮೆಂತೆಕಾಳು, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅಜ್ವಾಯಿನ್ ಅಂದರೆ ಓಂ ಕಾಳು ಹೇಳ್ತೇವೆ ನೋಡಿ, ಅದನ್ನೆಲ್ಲ ಹಾಕಿ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದು. ಆನಂತರ ಇದಕ್ಕೆ ನಾನೀಗ ರೆಡಿ ಮಾಡಿಟ್ಟಂಥ ಕಟ್ ಮಾಡಿ ಎಲ್ಲ ಇಟ್ಟಿದ್ದೇನೆ ಶುಂಠಿ, ಕಾಯಿ ಮೆಣಸು, ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ. ಇದನ್ನು ಅಷ್ಟೇ ಒಂದು 2-3 ಸೆಕೆಂಡ್ ಹುರಿದ್ರೆ ಸಾಕು, ಜಾಸ್ತಿ ಹುರಿಬೇಕಂತೇನಿಲ್ಲ. ಸ್ವಲ್ಪ ಬಿಸಿ ಆದರೆ ಆಯ್ತು ಇದು. ನೋಡಿ, ಇದು ಬ್ಯಾಡಿಗೆ ಮೆಣಸು ಉದ್ದದ್ದು. ನಾನಿಲ್ಲಿ 4ರಷ್ಟು ಬ್ಯಾಡಿಗೆ ಮೆಣಸು ಉದ್ದದ್ದು ಹಾಕಿದ್ದೇನೆ, ಗಿಡ್ಡದ್ದು 1-2 ಹಾಕಿದ್ದೇನೆ. ನಾವು ಸ್ವಲ್ಪ ಖಾರ ಕಡಿಮೆ ತಿನ್ನೋದ್ರಿಂದ ನಿಮಗೆ ಖಾರ ಇಷ್ಟ ಅನಿಸಿದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು. ಇದು ಒಂದು ಅರ್ಧ ಚಮಚದಷ್ಟು ಅರಸಿನ ಪುಡಿ ಹಾಕಿದ ಕೂಡಲೇ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಾಧಾರಣ 1 ಕಪ್ಪಿನಷ್ಟು ತೆಂಗಿನ ತುರಿ ಅಂದರೆ ಒಂದು 4 ಟೇಬಲ್ ಸ್ಪೂನ್ ಅಂತ ಹೇಳ್ಬೋದು. ಇದನ್ನು ಸಹ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಹುರಿದ್ರೆ ಸಾಕು. ತುಂಬ ರೋಸ್ಟ್ ಆಗೋದು ಸಹ ಬೇಡ. ಆನಂತರ ಇದನ್ನು ಆಫ್ ಮಾಡಿ ಗ್ರೈಂಡರಲ್ಲಿ ಅಥವಾ ಮಿಕ್ಸಿಯಲ್ಲಿ ನಾವು ನುಣ್ಣಗೆ ಗ್ರೈಂಡ್ ಮಾಡಬೇಕು. ಒಂದು ಲಿಂಬೆ ಗಾತ್ರದಷ್ಟು ಹುಳಿ ಬೇಕಾಗ್ತದೆ, ಹುಳಿ ಜಾಸ್ತಿಯೇ ಬೇಕು ಇದಕ್ಕೆ. ನೋಡಿ, ಒಂದು ದೊಡ್ಡ ಲಿಂಬೆ ಗಾತ್ರದಷ್ಟು ಇದೆ. ಇದನ್ನೆಲ್ಲವನ್ನು ನುಣ್ಣಗೆ ಗ್ರೈಂಡ್ ಮಾಡಬೇಕು. ನಾನು ಗ್ರೈಂಡ್ ಮಾಡಿ ರೆಡಿ ಮಾಡಿರ್ತೇನೆ. ಅಷ್ಟೊತ್ತಿಗೆ ಮೀನು ಸಹ ಇಲ್ಲಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಇದರಲ್ಲಿ ಮೊಟ್ಟೆ ಇತ್ತು. ಈ ಮೀನನ್ನು ನಾನು 2 ಅಥವಾ 3 ತುಂಡು ಹಾಗೆ ಕಟ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಇದು ಗ್ರೈಂಡ್ ಮಾಡಿದ ಮಸಾಲೆ ರೆಡಿಯಾಗಿದೆ. ಮಿಕ್ಸಿಯಲ್ಲಿ ಇಷ್ಟು ನುಣ್ಣಗಾಗೋದಿಲ್ಲ, ಆದರೂ ಸಹ ತೊಂದರೆ ಇಲ್ಲ, ಮಾಡ್ಬೋದು. ಇದಂದರೆ ತುಂಬ ನುಣ್ಣಗೆ ಆಗಲೇಬೇಕಂತೇನಿಲ್ಲ. ನಾನಿಲ್ಲಿ ಒಂದು ಮಣ್ಣಿನ ಪಾತ್ರೆಗೆ 1-2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ. ಇದಕ್ಕೊಂದು ಅರ್ಧ ಈರುಳ್ಳಿಯನ್ನು ತೆಳುವಾಗಿ ಕತ್ತರಿಸಿ, ಇದು ಸಹ ಅಷ್ಟೇ ಸ್ವಲ್ಪ ಬಾಡುವವರೆಗೆ ಹುರಿದ್ರೆ ಸಾಕು. ನಮಗೆ ತಿನ್ನುವಾಗ ಸ್ವಲ್ಪ ಕುರುಮ್ ಅಂತ ಸಿಕ್ಕಿದ್ರೇ ಒಳ್ಳೆಯದಾಗೋದಿದು. ಕರಿಬೇವು 1 ಎಸಳಿನಷ್ಟು ಹಾಕಿದೆ ನಾನಿಲ್ಲಿ ಕರಿಬೇವು. ಇದು ಸಹ ಸ್ವಲ್ಪ ಪಟಪಟ ಅನ್ಸದೆ ನೋಡಿ, ಅಷ್ಟರವರೆಗೆ ಹುರಿದ್ರೆ ಸಾಕು. ನಂತರ ನಾವು ರೆಡಿ ಮಾಡಿಟ್ಟ ಈ ಗ್ರೈಂಡ್ ಮಾಡಿಟ್ಟ ಪದಾರ್ಥದ ಸಾರಿನ ಮಸಾಲೆ ಇದೆ ನೋಡಿ, ಅದನ್ನು ಹಾಕ್ತೇನೆ. ತುಂಬ ದಪ್ಪಗಿದೆ, ಹಾಗಾಗಿ ನಾನು ಇದಕ್ಕೆ ನೋಡಿ ಮತ್ತೆ ನೀರು ಹಾಕ್ತಾ ಇದ್ದೇನೆ. ಈಗ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿದ್ದೇನೆ. ರುಚಿಗೆ ನೋಡಿ ಉಪ್ಪು ಹಾಕ್ಕೊಳ್ಬಹುದು. ನಂತರ ಇದು ತುಂಬ ನೋಡುವಾಗ ಮಿಕ್ಸ್ ಮಾಡುವಾಗ ದಪ್ಪ ಇದೆ, ಅದಕ್ಕೋಸ್ಕರ ನಾನೀಗ ಇನ್ನೊಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ತುಂಬ ತೆಳು ಸಹ ಇದನ್ನು ಮಾಡೋದಿಲ್ಲ, ಸ್ವಲ್ಪ ದಪ್ಪವೇ ಇಡೋದು ಈ ರೀತಿಯ ಸಾರು. ಇದನ್ನು ನಾನೀಗ ಮಧ್ಯಮ ಗಾತ್ರದ ಉರಿಯಲ್ಲಿ ನೋಡಿ ಕುದಿಲಿಕ್ಕೆ ಅಂತ ಇಟ್ಟಿದ್ದೇನೆ. ಮಸಾಲೆ ಚೆನ್ನಾಗಿ ಕುದಿಬೇಕು, ಹಾಗೆ ಕುದಿದ್ರೆ ಮಾತ್ರ ಅದರ ಹಸಿ ವಾಸನೆ ಹೋಗಿ ಚೆನ್ನಾಗಿ ರುಚಿ ಕೊಡ್ತದೆ. ನೋಡಿ, ಉಪ್ಪು ಸರಿ ಇದೆಯಾ ಅಂತ ನೋಡಿದೆ ನಾನು, ಕೈಗೆ ಸ್ವಲ್ಪ ಹಾಕಿ. ಚೆನ್ನಾಗಿ ಕುದಿದಿದೆ. ಈಗ ಮೆಲ್ಲ ಉರಿಯಲ್ಲಿಟ್ಟು ಎಲ್ಲ ಮೀನಿನ ತುಂಡನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಇದರಲ್ಲಿ ನಾನೊಂದು 4 ಮೀನನ್ನು ಹಾಕಿದ್ದೇನೆ ಕಟ್ ಮಾಡಿ, ಮತ್ತು 2 ಫ್ರೈ ಮಾಡಲಿಕ್ಕೆ ಅಂತ ತೆಗೆದಿಟ್ಟಿದ್ದೇನೆ. ನೋಡಿ, ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿ ಮೆಲ್ಲ ಉರಿಯಲ್ಲಿ ಒಂದು 2 ರಿಂದ 3 ನಿಮಿಷ ಕುದಿಸಿದರೆ ಸಾಕು. ಯಾಕಂದರೆ ಸಾರು ತುಂಬ ಬಿಸಿ ಇದೆ, ಹಾಗಾಗಿ ಅದರಷ್ಟಕ್ಕೆ ಅದು ಬೇಯ್ತದೆ. ನೋಡಿ, ಈಗ ರೆಡಿ ಆಯಿತು. ತುಂಬ ರುಚಿಯಾದಂತಹ ಬಂಗುಡೆ ಸಾರು ರೆಡಿ ಆಯಿತು.
ಅನ್ನಕ್ಕೆ ತುಂಬ ರುಚಿಯಾಗಿರ್ತದೆ. ಹೇಳಿ ಮಾಡಿಸಿದಂತಹ ಪದಾರ್ಥ ಇದು. ಈ ಮಸಾಲೆಯ ಸಾರು ಇದೊಂದು ರುಚಿಯೇ ಬೇರೆ. ಹಾಗಾಗಿ ನೀವೊಂದು ಸಲ ಖಂಡಿತ ಟ್ರೈ ಮಾಡಿ. ಲೈಕ್ ಬಟನನ್ನು ಇನ್ನೂ ಪ್ರೆಸ್ ಮಾಡಲಿಲ್ಲ ಅಲ್ಲ, ಖಂಡಿತ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.